ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. IBPS ನಿಂದ RRBಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಭಾರತದಾದ್ಯಂತ ಒಟ್ಟಾರೆಯಾಗಿ 13,217 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಕರ್ನಾಟಕದೊಳಗೆ 1,400 ಪ್ಲಸ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡೀನಿ ಸ್ನೇಹಿತರೆ. ಯಾರು ಆ ವಿಡಿಯೋ ನೋಡಿಲ್ಲೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಆ ವಿಡಿಯೋದ ಲಿಂಕ್ ಇರ್ತದ, ಆ ವಿಡಿಯೋ ನೋಡಿ ನೀವು ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್, ಆಮೇಲೆ SSLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ನೋಟಿಫಿಕೇಶನ್ದೊಳಗೆ ಹೇಳಿರ್ತಕ್ಕಂಥ ಸ್ಪೆಸಿಫಿಕೇಶನ್ದೊಳಗೆ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ವಿಡಿಯೋದೊಳಗೆ ಫೋಟೋಗ್ರಾಫು, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್, ಆಮೇಲೆ SSLC ಮಾರ್ಕ್ಸ್ ಕಾರ್ಡನ್ನು ಯಾವ ರೀತಿ ರೀಸೈಜ್ ಮಾಡ್ಕೊಳ್ಳೋದು ಅಂತ ಅನ್ನೋದಕ್ಕೆ ಸಂಬಂಧಿಸಿದಾಗ ಮಾಹಿತಿ ತಿಳಿಸ್ಕೊಟ್ಟಿನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ನಿಮ್ದು ಮೊಬೈಲ್ದೊಳಗೆ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡ್ಮೇಲೆ ಗ್ಯಾಲರಿ ಒಳಗಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ್ರಿ. ಯಾವುದು ಫೋಲ್ಡರ್ದೊಳಗೆ ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಸೇವ್ ಮಾಡ್ಕೊಂಡಿರೋ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಉದಾಹರಣೆಗಾಗಿ ನಾನು ಮೈ ಡಾಕ್ಯುಮೆಂಟ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿನಿ ಸ್ನೇಹಿತರೆ. ಹಾಗಾಗಿ ಮೈ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡ್ಕೊಳ್ತೀನಿ. ಮೈ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಈ ಫೋಲ್ಡರ್ದೊಳಗೆ ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್ ಮತ್ತು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಕಾಣ್ತಿರ್ತಾವ. ಇವುಗಳನ್ನು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಎಡಿಟ್ ಆಪ್ಷನ್ ಐತೆ ನೋಡಿ ಸ್ನೇಹಿತರೆ, ಪೆನ್ಸಿಲ್ ಚಿಹ್ನೆ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋವನ್ನು ರೊಟೇಟ್ ಮಾಡ್ಕೊಳ್ತೀನಿ. ಇಲ್ಲಿ ರೊಟೇಟಿಗೆ ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ ಈ ರೀತಿ ರೊಟೇಟ್ ಆಯ್ತು. ನೆಕ್ಸ್ಟ್ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ ಕ್ರಾಪ್ ಆಪ್ಷನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂಲೆಯಲ್ಲಿ ಹಿಡ್ಕೊಂಡು ಈ ರೀತಿ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ರಿ. ಮೇಲೆ ಮತ್ತು ಕೆಳಗಿಂದ ಕರೆಕ್ಟಾಗಿ ಫೋಟೋ ಎಷ್ಟದ ಅದಷ್ಟೇ ಬರುವಂಗೆ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಕ್ರಾಪ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತದ ಅನ್ಕೊಳ್ತೀನಿ. ಈ ರೀತಿ ಕ್ರಾಪ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ರೀ, ಫೋಟೋ ಕ್ರಾಪ್ ಆಯ್ತು. ಅದೇ ರೀತಿ ಸಿಗ್ನೇಚರ್ ಕ್ರಾಪ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೇಮ್ ಮತ್ತೊಮ್ಮೆ ಪೆನ್ನಿನ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ರಾಪ್ದ ಆಪ್ಷನ್ ಇರ್ತದ. ಮೂಲೆ ಹಿಡ್ಕೊಂಡು ಹಿಂಗೆ ಮೇಲೆ ತೊಗೊಳ್ರಿ. ಆಮೇಲೆ ಇದು ಸೇಮ್ ಇಲ್ಲೇ ಮೂಲೆ ಹಿಡ್ಕೊಂಡು ಕೆಳಗೆ ತೋರಿ ಸ್ನೇಹಿತರೆ. ಮೊಬೈಲ್ದೊಳಗೆ ಒಂದೊಂದು ರೀತಿಯ ಆಪ್ಷನ್ಸ್ ಇರ್ತಾವ್ರಿ. ನಿಮ್ದು ಮೊಬೈಲ್ದೊಳಗೆ ಯಾವ ರೀತಿ ಕ್ರಾಪ್ ಮಾಡೋದನ್ನ ನೋಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ಫಸ್ಟ್ ಎಲ್ಲಾನು ಇದೇ ರೀತಿ ಸೇವ್ ಮಾಡ್ಕೊಳ್ರಿ. ಓಕೆ ರೀ. ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಪ್ರಾಪರ್ ಆಗಿ ಕ್ರಾಪ್ ಮಾಡ್ಕೊಂಡ್ಮೇಲೆ ಅವುಗಳನ್ನು ರೀಸೈಜ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಫೋಟೋದ ಸೈಜ್ ನೋಡ್ರಿ, ನಿಮಗೆ ತೋರಿಸ್ತೀನಿ. ಗ್ಯಾಲರಿ ಓಪನ್ ಮಾಡೀನಿ. ಫೋಟೋದ ಸೈಜ್ 20ರಿಂದ 50 KB ಒಳಗಡೆ ಇರಬೇಕು. ಆಮೇಲೆ ಅದರದ್ದು ಡೈಮೆನ್ಷನ್ 200x230 ಪಿಕ್ಸಲ್ದೊಳಗೆ ಇರಬೇಕು. ಓಕೆ ರೀ. ಈ ಫೋಟೋದು ತೋರಿಸ್ತೀನಿ ಸ್ನೇಹಿತರೆ ಸೈಜ್ ಏನದಂತೇಳಿ ನೋಡ್ರಿ. ಇದ್ರದ್ದು ಸೈಜ್ 109 KB ಅದ. ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋದ ಸೈಜ್ ಏನಿರ್ಬೇಕ್ರಿ 20ರಿಂದ 50 KB ಇರಬೇಕು. ಆದ್ರೆ ಇಲ್ಲಿ 109 KB ಅದ. ಅದೇ ರೀತಿ ಡೈಮೆನ್ಷನ್ ನೋಡ್ರಿ 676x873 ಅದ. ಡೈಮೆನ್ಷನ್ ಏನ್ ಬೇಕ್ರಿ 200x230 ಪಿಕ್ಸಲ್ ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೈನ್ ನೋಡ್ರಿ ಸ್ನೇಹಿತರೆ. ಸೈನ್ 10ರಿಂದ 20 KB ಒಳಗಡೆ ಇರಬೇಕು. ಇಲ್ಲಿ 250 KB ಆದ ಸ್ನೇಹಿತರೆ. ಡೈಮೆನ್ಷನ್ 140x60 ಪಿಕ್ಸಲ್ದೊಳಗೆ ಇರಬೇಕು. ಆದ್ರೆ ಇಲ್ಲಿ ನೋಡ್ರಿ 1629x660 ಡೈಮೆನ್ಷನ್ದೊಳಗದ. ಮೊದಲು ಇವುಗಳನ್ನು ರೀಸೈಜ್ ಮಾಡ್ಕೊಳ್ಳೋಣ. ಓಕೆ ರೀ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಒಳಗೆ imresizer.com ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ 3 ಗೆರೆ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಮೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ.
ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ resizr.com ಅಫಿಷಿಯಲ್ ಪೇಜ್ ಒಳಗೆ ಈ ರೀತಿ ಫೋಟೋ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಫೋಟೋದ ಡೈಮೆನ್ಷನ್ 200 ಇಂಟು 230 ಫಿಕ್ಸಲ್ ಇರಬೇಕ್ರಿ. ಇಲ್ಲಿ ವಿಡ್ತ್ ಒಳಗೆ 200 ಅಂತ ಟೈಪ್ ಮಾಡ್ರಿ, ಹೈಟ್ ಒಳಗೆ 230 ಅಂತ ಟೈಪ್ ಮಾಡ್ರಿ. ಯೂನಿಟ್ ಏನದಲ್ಲ ಇಲ್ಲಿ ಫಿಕ್ಸಲ್ ಇರಬೇಕ್ರಿ. ಓಕೆ ರೀ, PX ಅಂತ ಏನದಲ್ಲ ಅದೇ ಇರಬೇಕು. ನೆಕ್ಸ್ಟ್ ಫಾರ್ಮೆಟ್ JPGನೇ ಇರಬೇಕು. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಮತ್ತೊಮ್ಮೆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡು ರೀಸೆಂಟ್ ಪೇಜ್ ಓಪನ್ ಮಾಡ್ಕೊಳ್ರಿ. ರೀಸೆಂಟ್ ಪೇಜ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋಟೋ ಕಾಣ್ತದ, ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫೋಟೋದ ಡೈಮೆನ್ಷನ್ ನೋಡ್ರಿ ಸ್ನೇಹಿತರೆ 200 ಇಂಟು 230 ಫಿಕ್ಸಲ್ ಸೆಟ್ ಆಗ್ಯದ. ಆದ್ರೆ ಅದ್ರದ್ದು ಸೈಜ್ ಕಡಿಮೆ ಆಯ್ತು ಸ್ನೇಹಿತರೆ, 8.18 KB ಆಗಿರುವಂಥದ್ದು. ಆದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ 20 ರಿಂದ 50 KB ಒಳಗಡೆ ಇರಬೇಕು. ಈ ಇಮೇಜ್ದ ಸೈಜ್ ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂತಂದ್ರೆ ಮತ್ತೊಮ್ಮೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಪಕ್ಕದಾಗ ಇನ್ನೂ ಒಂದು ಟ್ಯಾಬ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ PI7 ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇನ್ಕ್ರೀಸ್ ಇಮೇಜ್ ಸೈಜ್ ಇನ್ KB ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ರೇಖಾ ಮೇಲೆ ಕ್ಲಿಕ್ ಮಾಡ್ರಿ. ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಕಾಣ್ತಿರ್ತದೆ, ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ರಿಕ್ವೈರ್ಡ್ ಸೈಜ್ ಇದ್ದಲ್ಲಿ ಒಂದು 30 KB ಅಂತ ಟೈಪ್ ಮಾಡ್ರಿ. ನಮಗೆ 25 ರಿಂದ 50 KB ಒಳಗಡೆ ಬೇಕು, ಹಾಗಾಗಿ 30 KB ಅಂತ ಟೈಪ್ ಮಾಡಿ ಇನ್ಕ್ರೀಸ್ ಸೈಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಫೈಲ್ ಡೌನ್ಲೋಡ್ ಆಯ್ತು. ಗೂಗಲ್ ಕ್ರೋಮ್ ಬ್ರೌಸರ್ ಕ್ಲೋಸ್ ಮಾಡ್ರಿ. ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. 3 ಗೆರೆ ಇದ್ದಲ್ಲಿ ಕ್ಲಿಕ್ ಮಾಡಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋದ ಸೈಜ್ ನೋಡ್ರಿ ಸ್ನೇಹಿತರೆ ಇನ್ಕ್ರೀಸ್ ಆಯ್ತು ನೋಡ್ರಿ, 31.71 KB ಇನ್ಕ್ರೀಸ್ ಆಯ್ತು. ಆಮೇಲೆ ಡೈಮೆನ್ಷನ್ ಕೂಡ ಆಲ್ರೆಡಿ ಸೆಟ್ ಆಗಿರುವಂಥದ್ದು. ನೆಕ್ಸ್ಟ್ ಫೋಟೋ ಕ್ಲೋಸ್ ಮಾಡ್ಕೊಡ್ರಿ. ಫೋಟೋ ಕ್ಲೋಸ್ ಮಾಡ್ಕೊಂಡ್ಮೇಲೆ ರೀಸೆಂಟ್ ಫೋಲ್ಡರ್ ಓಪನ್ ಆಗ್ತದ. ಫಸ್ಟ್ ಫೋಟೋ ಆದ್ ನೋಡ್ರಿ, ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಅಂತ ಕಾಣುತ್ತೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ IBPS RRB ಅಂತ ಒಂದು ಫೋಲ್ಡರ್ ಹೆಸರು ಕೊಡ್ರಿ. ನೆಕ್ಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಫೋಟೋ ಏನು ಸೆಲೆಕ್ಟ್ ಮಾಡಿದ್ರಲ್ರಿ ಅಂದ್ರೆ ಇಮೇಜ್ ರೀಸೈಜ್ ಮಾಡಿರ್ತಕ್ಕಂಥದ್ದು IBPS ಅಂತ ಒಂದು ಹೊಸ ಫೋಲ್ಡರ್ ಆಗಿ ಅದರೊಳಗೆ ಸೇವ್ ಆಗಿರುವಂಥದ್ದು. ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡು 3 ರೇಖದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ IBPS RRB ಅಂತ ಫೋಲ್ಡರ್ ಕಾಣ್ತದೆ, ಅದರೊಳಗೆ ಫೋಟೋ ಇರುವಂಥದ್ದು. ಆ ಫೋಟೋ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಇಮೇಜ್ ಇನ್ಫಾರ್ಮೇಶನ್ ಒಳಗೆ ನೋಡ್ರಿ ಸ್ನೇಹಿತರೆ ಕರೆಕ್ಟ್ ರೀಸೈಜ್ ಆಗಿರ್ತಕ್ಕಂಥ ಫೋಟೋ ಇಲ್ಲಿ ಸೇವ್ ಆಗಿರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಸೈನ್ ರಿಸೈಜ್ ಮಾಡೋಣ ಸ್ನೇಹಿತರೆ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಫಸ್ಟ್ ಟ್ಯಾಬಿನ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ರೇಖದ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸೈನ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೈನ್ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ವಿಡ್ತ್ ಒಳಗೆ 140 ಅಂತ ಟೈಪ್ ಮಾಡ್ರಿ. ಹೈಟ್ ಒಳಗೆ 60 ಅಂತ ಟೈಪ್ ಮಾಡ್ರಿ. ಅಲ್ಲಿ ಯೂನಿಟ್ ಫಿಕ್ಸಲ್ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಫೈಲ್ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಗೂಗಲ್ ಕ್ರೋಮ್ ಕ್ಲೋಸ್ ಮಾಡ್ರಿ. ಗ್ಯಾಲರಿ ಓಪನ್ ಮಾಡ್ರಿ. ರೀಸೆಂಟ್ ಫೋಲ್ಡರ್ ಓಪನ್ ಮಾಡ್ರಿ. ಸೈನ್ ಓಪನ್ ಮಾಡ್ರಿ. ಸೈನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಡೈಮೆನ್ಷನ್ 140 ಇಂಟು 160ಗೆ ಸೆಟ್ ಆಗ್ಯ ಸ್ನೇಹಿತರೆ. ಆದ್ರೆ ಸೈಜ್ 2.84 KB ಆಗ್ಯ ಸ್ನೇಹಿತರೆ. ಆದ್ರೆ ಸಿಗ್ನೇಚರ್ದ ಸೈಜ್ ಎಷ್ಟು ಇರಬೇಕಾಗಿತ್ತು? 10 KB ಮೇಲೆ 20 KB ಒಳಗಡೆ ಇರಬೇಕಾಗಿತ್ತು. ಈಗ ಸಿಗ್ನೇಚರ್ ಸೈಜನ್ನು ರೀಸೆಟ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಒಳಗೆ PI7 ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಐತೆ ನೋಡ್ರಿ PI7 ಇಮೇಜ್ ಟೂಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇನ್ಕ್ರೀಸ್ ಇಮೇಜ್ ಸೈಜ್ ಇನ್ KB ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ಆಟೋಮೆಟಿಕ್ ಮೈ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಆಗ್ತದ್ರಿ. ಇನ್ ಕೇಸ್ ಓಪನ್ ಆಗಲಿಲ್ಲಪ್ಪ ಅಂದ್ರೆ 3 ರೇಖದ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ.
ಈ ರೀತಿ ರೀಸೆಂಟ್ ಇಮೇಜಸ್ ಕಾಣ್ತಿರ್ತಾವ. ಫಸ್ಟಿಗೆ ಸಿಗ್ನೇಚರ್ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಇಂಪೋರ್ಟ್ ಆಯ್ತು. ರಿಕ್ವೈರ್ಡ್ ಸೈಜ್ ಇದ್ದಲ್ಲಿ 15 ಅಂತ ಟೈಪ್ ಮಾಡ್ರಿ. ಯಾಕಂದ್ರೆ ಸಿಗ್ನೇಚರ್ದ ಸೈಜ್ 30 KB ಒಳಗಡೆ ಇರುವಂತದ್ದು ಬೇಕು. ನೆಕ್ಸ್ಟ್ ಇನ್ಕ್ರೀಸ್ ಸೈಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಫೈಲ್ ಡೌನ್ಲೋಡ್ ಆಯ್ತು. ಗೂಗಲ್ ಕ್ರೋಮ್ ಕ್ಲೋಸ್ ಮಾಡಿ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಸೈಜ್ ನೋಡ್ರಿ 16.14 KB ಆಯ್ತು ಸ್ನೇಹಿತರೆ. ಸಿಗ್ನೇಚರ್ ಕ್ಲೋಸ್ ಮಾಡಿ ಈ ರೀಸೆಂಟ್ ಫೋಲ್ಡರ್ದೊಳಗೆ ಇರುವಂತ ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿಯಲ್ಲಿ ಇರುವಂತ ಎಲ್ಲಾ ಫೋಲ್ಡರ್ ಕಾಣ್ತಾವ. IBPS RRB ಅಂತ ಆಗ್ಲೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀವಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ರೀಸೆಂಟ್ ಸಿಗ್ನೇಚರ್ ಏನ್ ರಿಸೈಜ್ ಮಾಡಿವಲ್ರಿ, ಅದು IBPS RRB ಫೋಲ್ಡರ್ದಾಗ ಸೇವ್ ಆಗ್ತದೆ. ಇದೇ ರೀತಿ ಲೆಫ್ಟ್ ಹ್ಯಾಂಡ್ ತಂಬ್ ಮತ್ತು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಡೈಮೆನ್ಷನ್ ಆಮೇಲೆ ಸೈಜ್ ಅನ್ನ ರೀಸೆಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಎಲ್ಲಾ ಇಮೇಜಸ್ ಗಳ ರೀಸೆಟ್ ಮಾಡಿದ ಮೇಲೆ ಮತ್ತೊಮ್ಮೆ ಗ್ಯಾಲರಿ ಓಪನ್ ಮಾಡ್ರಿ. ಗ್ಯಾಲರಿ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ IBPS RRB ಫೋಲ್ಡರ್ ಓಪನ್ ಮಾಡ್ರಿ. ಫೋಲ್ಡರ್ ಓಪನ್ ಮಾಡಿದ ಮೇಲೆ ಎಲ್ಲಾ ಇಮೇಜಸ್ ಗಳು ಕಾಣ್ತಾವ್ರಿ. ಇವುಗಳದ ನೇಮ್ ಚೇಂಜ್ ಮಾಡ್ಬೇಕು. ಫಸ್ಟ್ ಫೋಟೋದ ನೇಮ್ ಚೇಂಜ್ ಮಾಡೋಣ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಮೇಜ್ ಓಪನ್ ಆಗ್ತದೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ PI7 ಟೂಲ್ ಅದಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೋಟೋ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಎಲ್ಲ ಇಮೇಜಸ್ಗಳದ ನೇಮನ್ನು ರೀನೇಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ PDF ರೀಸೈಜ್ ಮಾಡೋದು ನೋಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ದೊಳಗೆ ಫೈಲ್ ಮ್ಯಾನೇಜರ್ ಓಪನ್ ಮಾಡ್ರಿ. ಫೈಲ್ ಮ್ಯಾನೇಜರ್ ಒಳಗೆ ಯಾವ್ದು ಫೋಲ್ಡರ್ದೊಳಗೆ SSLC PDF ಇಟ್ರಿ ಅಲ್ರಿ, ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ರಿ. SSLC ಮಾರ್ಕ್ಸ್ ಕಾರ್ಡ್ PDF ಅದಲ್ರಿ, ಇದ್ರದ್ದು ಸೈಜ್ ನೋಡೋದಾದ್ರೆ 553 KB ಆ ಸ್ನೇಹಿತರೆ. 553 KB ಅದ. ನಮಗೆ ಈ PDF ದ ಸೈಜ್ 500 KB ಒಳಗಡೆ ಇರಬೇಕು. ಈ PDF ಅನ್ನ ಯಾವ ರೀತಿ ರಿಸೈಜ್ ಮಾಡೋದಂತ ನೋಡೋದಾದ್ರೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಅಲ್ಲಿ ಕಾಂಪ್ರೆಸ್ PDF ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸೆಲೆಕ್ಟ್ PDF ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ಗೆರೆದ ಮೇಲೆ ಕ್ಲಿಕ್ ಮಾಡ್ರಿ. ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇಂಟರ್ನಲ್ ಸ್ಟೋರೇಜ್ ನಲ್ಲಿ ಇರುವಂತ ಎಲ್ಲಾ ಫೋಲ್ಡರ್ಗಳು ಕಾಣ್ತಾವ. ಯಾವ್ದು ಫೋಲ್ಡರ್ದೊಳಗ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ PDF ಇರ್ತದೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ PDF ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಕಂಪ್ರೆಷನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕಂಪ್ರೆಸ್ PDF ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡೌನ್ಲೋಡ್ ಕಂಪ್ರೆಸ್ PDF ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಫೈಲ್ ಡೌನ್ಲೋಡ್ ಆಗ್ಯಾದ ಅನಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡಿ ಸ್ನೇಹಿತರೆ, SSLC ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗ್ಯದ. ಸೈಜ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು 93.17 KB ಅದ ಸ್ನೇಹಿತರೆ. 93.17 KB ಇರುವಂಥದ್ದು. ಈ ರೀತಿ PDF ಸೈಜ್ ಕೂಡ ಕಡಿಮೆ ಮಾಡಬಹುದು. ಇದಿಷ್ಟು IBPS RRB ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ರೀತಿ ಇಮೇಜಸ್ಗಳ ರಿಸೈಜ್ ಮಾಡ್ಕೊಳ್ಬೇಕು, ಆಮೇಲೆ PDF ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.